ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್. ಸಕ್ಕರೆ ಅಲ್ದಿರ ಬೆಲ್ಲ ಯೂಸ್ ಮಾಡಿ ರವೆ ಲಡ್ಡನ್ನ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಹೆಲ್ತಿ ಕೂಡ, ಟೇಸ್ಟಿ ಕೂಡ. ಸೊ ಬನ್ನಿ, ಲೇಟ್ ಮಾಡಿದ್ದೀರಾ ಈ ಟೇಸ್ಟಿಯೆಸ್ಟ್ ಆ್ಯಂಡ್ ಹೆಲ್ತಿಯೆಸ್ಟ್ ರವಾ ಲಡ್ಡು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ ಬಾದಾಮ್ ಮತ್ತು ಗೋಡಂಬಿನ ಹಾಕಿ ಲೈಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ನಿಮ್ಮ ಇಷ್ಟ, ನೀವು ಡ್ರೈ ಫ್ರೂಟ್ಸ್ ಎಷ್ಟಾದರೂ ತೊಗೊಬೋದು. ಇದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ತೊಗೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಅದೇ ತುಪ್ಪದಲ್ಲಿ 1 ಕಪ್ ಅಷ್ಟು ಮೀಡಿಯಮ್ ರವೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದು ಕೈ ಆಡಿಸ್ತಾನೆ ಇದು ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಮಾಡೋದ್ರಲ್ಲೇ ರವಾ ಲಡ್ಡು ಟೇಸ್ಟಿ ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ರವಾನ ಫ್ರೈ ಮಾಡ್ತೀರೋ ಲಡ್ಡು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಡ್ರೈ ಕೊಕೊನಟ್ ಪೌಡರ್, ನಿಮಗೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಸಿಗುತ್ತಲ್ಲ ಅದಾದರೂ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲೇ ಇರುವಂಥ ಒಣ ಕೊಬ್ಬರಿನ ತುರಿದು ಹಾಕೊಬೋದು. ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣವೇ ಇದು ಸ್ಟವ್ ಆಫ್ ಮಾಡಿಕೊಂಡು ಸೈಡಲ್ಲಿಡಿ. ಇವಾಗ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾವು ರವೆ ಯಾವ ಬಟ್ಲಲ್ಲಿ ತೊಗೊಂಡಿದ್ವೋ ಅದೇ ಬಟ್ಲಲ್ಲಿ 3/4 ಕಪ್ಪಷ್ಟು ಬೆಲ್ಲ ತೊಗೊಬೇಕು. ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ 1 ಕಪ್ ತೊಗೊಳ್ಳಿ. ಇದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬೆಲ್ಲ ಕರಗೋವರೆಗೂ ಇದನ್ನು ಕುದಿಸ್ಕೊಬೇಕು. ನೋಡಿ, ಇಲ್ಲಿ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದೀತಿದೆ. ಇದು ಪಾಕ ಅಂತ ಏನೂ ಇಲ್ಲ ಇದಕ್ಕೆ. ನೋಡಿ, ಈ ರೀತಿ ಮುಟ್ಟಿದಾಗ ಸ್ವಲ್ಪ ಬೆರಳಿಗೆ ಅಂಟಬೇಕು. ಒಂದು ಸ್ವಲ್ಪ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದನ್ನು ರವೆಯಲ್ಲಿ ಸೋಸ್ಕೊಬೇಕು, ಈ ಬೆಲ್ಲ ಕರಗಿರೋಂಥ ನೀರನ್ನು. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡ್ದಿರ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಈ ಸ್ಟೇಜಲ್ಲಿ ನಾವು ರೋಸ್ಟ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಇಲ್ಲಿ 10ರಿಂದ 15 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಸೈಜಲ್ಲಿ ಇದನ್ನು ಲಡ್ಡೂಸ್ ಆಗಿ ನೋಡಿ ಈ ರೀತಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ಲಡ್ಡೂಸನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಮಾಡಬೇಕು. ತಣ್ಣಗಾದರೆ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಉಗುರು ಬೆಚ್ಚು ಇರಬೇಕಾದ್ರೇ ನೀವು ಇದನ್ನು ಲಡ್ಡೂಸ್ ಮಾಡ್ಕೊಬೇಕು. ನೋಡಿ, ಇದೇ ರೀತಿ ಲಡ್ಡೂಸ್ ಮಾಡಿಕೊಂಡು ಪ್ಲೇಟಲ್ಲಿ ತೊಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ರವಾ ಲಡ್ಡು ರೆಡಿಯಾಗಿದೆ. ಬೆಲ್ಲದಿಂದ ಮಾಡುವಂಥ ಈ ರವಾ ಲಡ್ಡು ತುಂಬ ಹೆಲ್ದಿ ಕೂಡ, ಟೇಸ್ಟಿ ಕೂಡ ಇರುತ್ತೆ. ಈ ರೆಸಿಪಿನ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಹಾಗೆ ಇನ್ನಷ್ಟು ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್